ಇನ್ನು 5 ವರ್ಷ ನಾನೇ ಸಿಎಂ ಸಿದ್ದರಾಮಯ್ಯ ಪುನರುಚ್ಚಾರ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬಳಿಕ ಡಿಸಿಎಂ ಮೌನಕ್ಕೆ ಶರಣಾಗಿದ್ದಾರೆ. ಡಿಸಿಎಂ ಡಿಕೆಶಿ ಮುಖದಿಂದ ಕಾಣಿಯಾಗಿದೆ ಲವಲವಿಕೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಭೇಟಿ ಸಂದರ್ಭದಲ್ಲೂ ಡಿಕೆ ಮೌನ ಅಂತೆ. ಸಿಎಂ ಡಿಸಿಎಂ ಇಬ್ಬರಿಗೂ ಎಐಸಿಸಿ ನಾಯಕರು ಸಂದೇಶವನ್ನು ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಯಾವುದೇ ಗೊಂದಲಕ್ಕೆ ಆಸ್ಪದ ಕೊಡದಂತೆ ಸೂಚನೆ ಸಿಕ್ಕಿದೆ. ಅದಕ್ಕೆ ಅವತ್ತು ಅವರು ನಂದಿ ಬೆಟ್ಟದಲ್ಲಿ ಹೇಳಿದ್ದು, ಐ ಆಮ್ ಹೆಲ್ಪ್ಲೆಸ್, ನಾನೇನು ಮಾಡಲಿ, ಸಪೋರ್ಟ್ ಮಾಡಬೇಕು, ಮಾಡ್ತಾ ಇದ್ದೀನಿ, ಹೈಕಮಾಂಡ್ ಏನು ಬಯಸುತ್ತೆ ಅದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಅವತ್ತು ಕೂಡ ಹೇಳಿದರು. ಸೊ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಸ್ವಲ್ಪ ಕಠಿಣವಾಗೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಎದುರು ಹಾಕ್ಕೊಂಡು ಡಿ ಕೆ ಶಿವಕುಮಾರ್ಗೆ ಫೇವರ್ ಮಾಡೋದಕ್ಕೆ ಆಗಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಅಂತ ಅನಿಸುತ್ತೆ. ಅದಕ್ಕೆ ನಿನ್ನೆ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ 5 ವರ್ಷ ನಾನೇ ಸಿಎಂ ಇರ್ತೀನಿ, ಒಟ್ಟಿಗೆ ಯಾವ ಪವರ್ ಶೇರಿಂಗೂ ಇಲ್ಲ, ಒಪ್ಪಂದನೇ ಆಗಿಲ್ಲ, ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತೆಲ್ಲ ಹೇಳಿದ್ದು ಅದೇ ಕಾರಣಕ್ಕೋಸ್ಕರ. 5 ವರ್ಷ ನಾನೇ ಸಿಎಂ, ಡಿಕೆಶಿ ವಿರೋಧಿ ಬಣ ಈಗ ಅಲರ್ಟ್ ಆಗಿದೆಯಂತೆ. ಸೆಪ್ಟೆಂಬರ್ ಕ್ರಾಂತಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವೇ ಟಾರ್ಗೆಟ್ ಆಗಿದೆಯಾ ಅಂತ. ಇನ್ನೇನು ಸಿಎಂದಂತೂ ಇಲ್ಲ, ಅದಾದರೂ ಮಾಡೋಣ ಅಂತ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಪ್ರಯತ್ನ ಪಟ್ಟಿದ್ರಲ್ಲ ಎಲ್ಲ, ರಾಜಣ್ಣ, ಸತೀಶ್ ಜಾರಕಿಹೊಳಿ, ಮತ್ತೆ ಈಗ ಅವರು ಸೆಪ್ಟೆಂಬರ್ ಕ್ರಾಂತಿಗೆ ಮುಂದಾಗಿದ್ದಾರೆ. ಆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಪಡ್ಕೋಬೇಕು, ಡಿ ಕೆ ಶಿವಕುಮಾರ್ನ ಅದರಿಂದ ಇಳಿಸಬೇಕು. ಬಟ್ ಈ ಪ್ರಯತ್ನಕ್ಕೆ ಹೈಕಮಾಂಡ್ ಒಪ್ಪುತ್ತಾ ಇಲ್ವಾ ಅಂತಕ್ಕಂಥದ್ದು ನೋಡಬೇಕು. ಈ ಕಡೆ ಡಿ ಕೆ ಶಿವಕುಮಾರ್ನ ಸಿಎಮ್ಮೂ ಮಾಡಿದೆ, ಆ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದನೂ ಕೆಳಗಿಳಿಸ್ತಾರಾ ನೋಡಬೇಕು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ 5 ವರ್ಷನೂ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವ್ರು ನೆನ್ನೆ ಹೇಳಿದ ಬಳಿಕ ಎರಡೂ ಬಣದಲ್ಲಿ ಒಂದು ರೀತಿ ಸಂಚಲನಕ್ಕೆ ಕಾರಣವಾಗಿರೋ ಸ್ಟೇಟ್ಮೆಂಟ್. ಹಾಗಾಗಿ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇಳಿಸಬೇಕು ಅನ್ನೋ ಪ್ರಯತ್ನ ತೀವ್ರವಾಗುತ್ತಾ ಹೇಗೆ ಅಂತ? ಖಂಡಿತ ಅರವಿಂದ್, ಪ್ರಯತ್ನ ಹೊಸ್ತು ಅಲ್ಲ, ಮೊದಲಿಂದಲೂ ನಡೀತಾ ಇತ್ತು. ಆದರೆ MP ಚುನಾವಣೆ ಕಳೆದ ನಂತರ ಮತ್ತಷ್ಟು ವೇಗವನ್ನು ಪಡೆದುಕೊಳ್ತು, ಆಗಾಗ ಪ್ರಯತ್ನ ನಡೀತಾ ಇತ್ತು. ಈಗ ಒಂದು ಕಡೆ ನಿನ್ನೆ ದೆಹಲಿ ಅಂಗಳದಲ್ಲಿ ಕುಳಿತು ಮುಖ್ಯಮಂತ್ರಿಗಳು ಒಂದು ರಾಜಕೀಯ ದಾಳವನ್ನು ಉರುಳಿಸಿದಂತೆ ಕಾಣಿಸ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಮೊದಲಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ವಿರೋಧಿಸ್ತಾ ಇದ್ದಂಥ ಅವರ ಆಪ್ತ ಬಳ ಏನಿತ್ತು, ಸಿಎಂ ಆಪ್ತ ಬಣ, ಅದರಲ್ಲೂ ಬಹುತೇಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಿದ್ದರು ಅಥವಾ ಬದಲಾವಣೆ ಆಗಬೇಕು ಅನ್ನೋ ಒತ್ತಡ ಮತ್ತು ಒತ್ತಾಯವನ್ನು ತರ್ತಾ ಇದ್ದಂಥವರೇ ಆಗಿದ್ದರು. ಈಗ ಸೆಪ್ಟೆಂಬರ್ ಕ್ರಾಂತಿ ಅಂದರೆ ಅವರ ಬಳಿ ಉಳಿದಿರುವಂಥ ಕೊನೆಯ ಅಸ್ತ್ರ PCC ಪ್ರೆಸಿಡೆಂಟ್ ಬದಲಾವಣೆ ಮಾಡುವಂಥದ್ದು. ಹಾಗಾಗಿ ಆ ವಿಚಾರದಲ್ಲಿ ಏನೆಲ್ಲ ಪ್ರಯತ್ನ ಪಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಯಾಕಂದರೆ ಒಂದು ಕಡೆ DCM, ಮತ್ತೊಂದು ಕಡೆ KPCC ಅಧ್ಯಕ್ಷ ಸ್ಥಾನ ಎರಡೂ ಇರೋದ್ರಿಂದ ಒಂದಷ್ಟು ಬಲವನ್ನು ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಬಲವನ್ನು ತಗ್ಗಿಸಬೇಕಂದ್ರೆ ಸುಮಾರು ವರ್ಷಗಳಿಂದ ಅವರೇ ಆ ಸ್ಥಾನದಲ್ಲಿರೋದ್ರಿಂದ ಅವ್ರನ್ನ ತಪ್ಪಿಸಿದ್ರೆ ಆ ಬಲ ಕುಗ್ಗುತ್ತೆ ಅನ್ನುವಂಥ ಇದು ಕೂಡ ಒಂದು ಪೊಲಿಟಿಕಲ್ ಸ್ಟ್ರಾಟಜಿನೇ ಅಥವಾ ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡು ಅವರ ಬಲ ಕುಗ್ಗಿಸುವಂಥ ಪ್ರಯತ್ನದ ಭಾಗ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಅಭಿಯಾನವನ್ನು ಸ್ವಲ್ಪ ತೀವ್ರಗೊಳಿಸಿದ್ರೆ ಸಹಜವಾಗಿ ಒತ್ತಡ ಆಗುತ್ತೆ. ಮತ್ತು ಒಂದು ಕಡೆ ಆ ಅಧಿಕಾರ, ಮತ್ತೊಂದು ಕಡೆ ಪಕ್ಷದ ಅಧ್ಯಕ್ಷ ಸ್ಥಾನ ಎರಡೂ ಸರಿದೂಗಿಸೋದು ಸರಿಯಲ್ಲ, ಸಂಘಟನಾತ್ಮಕವಾಗಿ ಪಕ್ಷ ಹಿಂದುಳಿಯೋಕ್ಕೆ ಬಿಡಬಾರ್ದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಈ ಒಂದು ಪ್ರಯತ್ನಕ್ಕೆ ವಿರೋಧಿ ಬಣ ಮುಂದಾಗಿದೆ ಅನ್ನುವಂಥದ್ದು. ಇದನ್ನು ಮತ್ತಷ್ಟು ತೀವ್ರಗೊಳಿಸುವಂಥ ಸಾಧ್ಯತೆ ಕೂಡ ಇದೆ. ಆ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಎರಡೆರಡು ರೀತಿ ಕಟ್ಟಾಕುವ ಪ್ರಯತ್ನ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ತಮ್ಮೆಲ್ಲ ಮಾಹಿತಿಗೆ ಸುಕೇಶ್ ಧನ್ಯವಾದ. ಬಟ್ ಇದೆಲ್ಲದಕ್ಕೂ ಅವರೇನು ಸುಮ್ಮನೆ ಕೂರಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ರಾಜಕೀಯ ವಿಚಾರಗಳು ಗೊತ್ತಿದೆ, ಏನು ಕೌಂಟ್ರ್ ಕೊಡ್ತಾರೆ ಅಂತ ನೋಡೋಣ.